ಭಾರತ್ ಮಾತಾ ಕಿ. ರೈತ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ. ಬಂಧುಗಳೇ, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಮತ್ತೆಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ವೇದಿಕೆ ಮೇಲಿದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲ ಶಾಸಕರಿಗೆ, ಎಲ್ಲ ರೈತ ಮುಖಂಡರಿಗೆ, ಬಿಡದಿಯಿಂದ ಬಂದಿರತಕ್ಕಂಥ ಎಲ್ಲ ರೈತ ಹೋರಾಟಗಾರರಿಗೆ ನನ್ನ ನಮಸ್ಕಾರ ತಿಳಿಸಿ, ಇವತ್ತು ಈ ಕಾಂಗ್ರೆಸ್ ಸರ್ಕಾರ DK ಶಿವಕುಮಾರ್ ಬಂದ ತಕ್ಷಣ ಕರ್ನಾಟಕದಲ್ಲಿ ಏನ್ ಪ್ರಾರಂಭ ಆಯಿತು? ರಿಯಲ್ ಎಸ್ಟೇಟ್ ಪ್ರಾರಂಭ ಆಯಿತು. DK ಶಿವಕುಮಾರ್ ಎಂಟ್ರಿ ಆದ ತಕ್ಷಣ ಕಳೆದ 1 ವರ್ಷದಲ್ಲಿ ಏನು ಸಾಧನೆ? ರಿಯಲ್ ಎಸ್ಟೇಟ್ ಸಾಧನೆ. ಬಂದು 30 ದಿನ ದಾಟ್ತು. ಯಾವ್ದಾದ್ರು ನೀರಾವರಿ ಯೋಜನೆ ಬಂದಿದೆಯಾ? ಯಾವ್ದಾದ್ರು ಹಳ್ಳ ಬಿದ್ದಿರೋ ರಸ್ತೆ ಮುಚ್ಚಿದಾರ? ಯಾರ ರೈತರಿಗೆ ಪರಿಹಾರ ಕೊಟ್ಟಿದಾರ? ಈ ಮನೆಯಾಳ ಕಾಂಗ್ರೆಸ್ ಬಂದ ತಕ್ಷಣ ಬರಗಾಲ ಶುರುವಾಗೋಯ್ತು. DK ಎಂಟ್ರಿ, ಬರಗಾಲ ಗ್ಯಾರಂಟಿ. ಈ ಸರ್ಕಾರ ಇವತ್ತು ಬರಗಾಲ ಅಂತೇಳಿ ರೆವೆನ್ಯೂ ಮಿನಿಸ್ಟ್ರು ಕೇಂದ್ರ ಕೇಳಿದ್ದಾರೆ, ನ್ಯಾಷನಲ್ ಡಿಸಾಸ್ಟರ್ ಘೋಷಣೆ ಮಾಡ್ಬೇಕಂತೆ. ಯಾವುದೋ ಭೂಕಂಪ ಆತೈತಲ್ಲ ಘೋಷಣೆ ಮಾಡ್ತಾರಲ್ಲ ಹಂಗೆ. ಸ್ವಾಮಿ, ನೀವೇ ಇನ್ನ ಏನು ಘೋಷಣೆ ಮಾಡಿಲ್ಲಲ್ಲ ಬರಗಾಲದ ಬಗ್ಗೆ, ನೀವೇ ಏನು ಘೋಷಣೆ ಮಾಡಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ರೈತ ವಿರೋಧಿ ಸರ್ಕಾರ. ಇವತ್ತು ನಾವು ಬಿಜೆಪಿ ಒಂದ್ ರೀತಿ ರೈತರ ಪಾಲಿಗೆ ಸರ್ಕಾರನೇ ಡಿಸಾಸ್ಟರ್ ಇದು ಸರ್ಕಾರ ರೈತರ ಪಾಲಿಗೆ. ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು, ಅಣ್ಣ ಆ ಕಡೆ ಸ್ವಲ್ಪ ಮಾತಾಡ್ತಾ ಇರೋರು ಬರೋರು ದಾರಿ ಬಿಟ್ಬಿಡಿ. ನಾವು ಬಿಡದಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಹಾಗಂತ ಇಡೀ ಕರ್ನಾಟಕದ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ನಾವು ಇಲ್ಲಿ ಬಿಜೆಪಿ, ನಾವೆಲ್ಲರೂ ಬಿಜೆಪಿಯ ಕಾರ್ಯಕರ್ತರಿದ್ದೀರಿ. ನಾವೆಲ್ಲರೂ ಈ ಬಿಡದಿ ಪ್ರಾಜೆಕ್ಟ್ ಅಲ್ಲಿ ನಮ್ದು ಯಾವುದೂ ಕೂಡ ಕಿಂಚತ್ತು ಪಾತ್ರ ಇಲ್ಲ. ಇದೆಯಾ ನಮ್ದು? ಒಂದು ಚೂರು ನಮ್ದು ಪಾತ್ರ ಇಲ್ಲ ಇದರಲ್ಲಿ. ನಾವು ನೋಟಿಫಿಕೇಶನ್ ಮಾಡಿಲ್ಲ, ಅಕ್ವೈರು ಮಾಡಿಲ್ಲ, ಯಾವುದೇ ಪ್ರೊಸೀಡಿಂಗ್ಸು ಮಾಡಿಲ್ಲ. ಸದಾನಂದ ಗೌಡ್ರು ಇದ್ದಾಗ ಮುಖ್ಯಮಂತ್ರಿ ಒಂದು ಸರ್ಕಾರದ ಮೀಟಿಂಗ್ ಕರೆದರು. ಕೇಂದ್ರ ಸರ್ಕಾರ ಅಕ್ವಿಜೇಷನ್ಗೆ ಕಾಯ್ದೆಯನ್ನು ಬದಲಾವಣೆ ಮಾಡಿದರೆ, ಅದಕ್ಕೋಸ್ಕರ ಈ ಬಿಡದಿ ಪ್ರಾಜೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸದಾನಂದ ಗೌಡ್ರು. ಜಗದೀಶ್ ಶೆಟ್ಟರು ಅಷ್ಟೇ ಬಂದಾಗ ಇದನ್ನ ಯಾವುದೇ ಅಕ್ವಿಜೇಷನ್ಗೆ ನೋಟಿಸ್ ಅನ್ನ ಸರ್ವ್ ಮಾಡಲಿಲ್ಲ. ಯಡಿಯೂರಪ್ಪನವರು ಇದ್ದಾಗ ರೈತರು ಬಂದು ಕೇಳಿದ್ರು, ಈ ಬಿಡದಿ ಪ್ರಾಜೆಕ್ಟ್ ಬೇಡ ಸರ್ ಅಂತ, ನಾ ಮಾಡಲ್ಲ ಅಂತ ಹೇಳಿದ್ರು. ಇವತ್ತು DK ಶಿವಕುಮಾರ್ ಕೇಳ್ತಾ ಇದ್ದಾರೆ, ಅಶೋಕ್ ಅವರೇ ನೀವು ಕಂದಾಯ ಸಚಿವರಾಗಿದ್ದೀರಿ, ನೀವು ಸೈನ್ ಹಾಕಿಲ್ವಾ ಅಂತಾರೆ. ನಾನು ಯಾವುದಕ್ಕನ ಸೈನ್ ಹಾಕಿದ್ರೆ ತೋರಿಸಿ, ನೀವು ನಾನು ಯಾವ್ದನ ಬಿಡದಿ ಪ್ರಾಜೆಕ್ಟ್ಗೆ ಅಕ್ವಿಜೇಷನ್ಗೆ ಸೈನ್ ಹಾಕಿದಿನ ತೋರಿಸಿ, ಪ್ರೊಸೀಡಿಂಗ್ಸ್ಗೆ ಸೈನ್ ಹಾಕಿದಿನ ತೋರಿಸಿ. ಇದರಲ್ಲಿ ಬಿಜೆಪಿ ಪಾತ್ರ ಎಳ್ಳಷ್ಟು ಇಲ್ಲ. ಅದಕ್ಕೋಸ್ಕರ ನಾವು ಧೈರ್ಯದಿಂದ ಬಿಡದಿ ರೈತರ ಪರವಾಗಿ ಹೋರಾಟಕ್ಕೆ ನಾವು ಇಳಿದಿದ್ದೀರಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಷ್ಟೇ, ಅವ್ರ ಅಕ್ವಿಜೇಷನ್ ಮಾಡಿಲ್ಲ, ಪ್ರೊಸೀಡಿಂಗ್ಸ್ ಅಷ್ಟೇ ಮಾಡಿದ್ದವರು. ಅಕ್ವಿಜೇಷನ್ಗೆ ಅವರು ಅವಕಾಶ ಕೊಟ್ಟಿಲ್ಲ. ವಿಧಾನಸಭೆಯಲ್ಲಿ ಚರ್ಚೆ ಆದಾಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ರೈತರಿಗೆ ವಿರೋಧ ಆದಂತ ಬಿಡದಿ ಪ್ರಾಜೆಕ್ಟ್ ಅನ್ನ ನಾನು ಮಾಡಲ್ಲ ಅಂತ ಅಧಿವೇಶನದಲ್ಲೇ ಘೋಷಣೆ ಮಾಡಿದ್ದಾರೆ. ಇಷ್ಟಿದ್ರೂ ಕೂಡ DK ಶಿವಕುಮಾರ್ ಪದೇ ಪದೇ ಇದು ಕುಮಾರಸ್ವಾಮಿ ಕೂಸು ಅಂತಾರೆ. ಕುಮಾರಸ್ವಾಮಿ ಏನು ಅಕ್ವಿಜೇಷನ್ ನೋಟಿಸ್ ಕೊಟ್ಟಿದ್ರ? ಫಸ್ಟ್ ನೋಟಿಸ್ ಬಂದಿದ್ದು
ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 2024ರಲ್ಲಿ ಎರಡನೇ ನೋಟಿಸು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ. ಈಗ ಹಣ ಕೊಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಇದರಲ್ಲಿ ಪಾತ್ರ ಎಂಟೈರ್ ಕಾಂಗ್ರೆಸ್ ಅವ್ರದೇ ಪಾತ್ರ ಇದರಲ್ಲಿ. ಈಗ ಜೆಡಿಎಸ್ ಅವ್ರ ಪಾತ್ರ ಅಂತಾರಲ್ಲ, ಅವ್ರ ಕೂಸು ಅಂತಾರಲ್ಲ, ಅವ್ರ ಕೂಸು ನೀವ್ಯಾಕೆ ಎತ್ಕೊಂಡಿದ್ದೀರಾ? ಅವ್ರಿಗೆ ಅವ್ರ ಮಕ್ಕಳು ನೀವ್ಯಾಕಪ್ಪ ಎತ್ಕೊಂಡಿದ್ದೀರಾ? ಅವ್ರ ಕೂಸು ಅವ್ರಿಗೆ ಹುಟ್ಟಿರೋ ಕೂಸು ಅಂತ ಇಟ್ಕೊಂಡಿದ್ದೀರ ನೀವು. ಕೂಸು ಅಂದ್ರೆ ಇದು ಅವ್ರಿಗೆ ಹುಟ್ಟಿರೋದನ್ನ ನೀವ್ಯಾಕಯ್ಯ ಇಟ್ಕೊಂಡಿದ್ದೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಕೂಸು ನಿಮ್ ಕೂಸು ಎತ್ಕೊಳ್ರಿ. ಫಸ್ಟು ಕಾಂಗ್ರೆಸ್ ಕೂಸುಗಳು ಏನೇನವ ಅವು ಎತ್ಕೊಳ್ರಿ. ಜೆಡಿಎಸ್ ಕೂಸ್ನ ಯಾಕೆ ಎತ್ತಗೊಳಕ್ ಹೋಗ್ತೀರಾ ನೀವು? ಇಲ್ಲ ಸಲ್ಲದ ಅಪಚಾರವನ್ನ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾಡ್ತಾ ಇದ್ದೀರಾ. ಅವ್ರೇನ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಏನನ್ನ ಅಕ್ವೇರಿ ನೋಟಿಸ್ ಕೊಟ್ಟಿರ್ಲಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ನಾವೇನಾದ್ರೂ ನೋಟಿಸ್ ಕೊಟ್ಟಿದ್ದೀರಾ? ನಾವೇನ್ ಕೊಟ್ಟಿಲ್ಲ ಇದ್ರನ್ನ. ಇವತ್ತು ಇದೇ ಬಿಡದಿ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದವರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಅವಾಗ ವಿರೋಧ ಪಕ್ಷದಲ್ಲಿ ಕೂತಿದ್ರು. ನಿಯಮ 60 ಅಡಿಯಲ್ಲಿ ಚರ್ಚೆ ಆಯಿತು, 69 ಅಡಿಯಲ್ಲಿ ಚರ್ಚೆ ಆಯಿತು. ಆಗ ಇದೇ ಸಿದ್ದರಾಮಯ್ಯ, ಇದೇ ಡಿ ಕೆ ಶಿವಕುಮಾರ್ ಏನ್ ಮಾತಾಡಿದಾರೆ ಗೊತ್ತಾ? ಇಲ್ಲಿ ದಾಖಲೆ. ಇವಾಗ ಬಾಯ್ ಬಡ್ಕಂತಾರಲ್ಲ, ಬಿಡದಿ ಮಾಡೇ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಬಿಡದಿನ ಬಿಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ, ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅವತ್ತು ಏನ್ ಮಾತಾಡಿದ್ದಾರೆ? ಇವತ್ತು ಎರಡನೇದು ರೈತರು ನಿರ್ಗತಿಕರಾಗುತ್ತಾರೆ. ನಾವು ರೈತರನ್ನು ನಿರ್ಗತಿಕರಾಗಿ ಮಾಡಬಾರದು, ರೈತರ ಪರವಾಗಿ ನಿಲ್ಲಬೇಕು ಎನ್ನುತ್ತಕ್ಕದ್ದು. ಇದು ಫರ್ಟಿಲರ್ ಲ್ಯಾಂಡ್, ತರಕಾರಿ ಬೆಳೆಯುವಂಥದ್ದು, ಹೈನುಗಾರಿಕೆ ಮಾಡುವಂಥದ್ದು, ಭತ್ತ ಬೆಳೆಯುವಂತಕ್ಕದ್ದು, ನೀರಾವರಿ ಪ್ರದೇಶ, ಪಂಪ್ ಸೆಟ್ಗಳಿದೆ, ಸಣ್ಣ ರೈತರು, ಅತಿ ಸಣ್ಣ ರೈತರು, ಬಹಳ ಮಂದಿ ಇಲ್ಲಿ ರೈತರು ವಾಸ ಮಾಡ್ತಾರೆ. ಇದನ್ನ ನೀವು ಅಕ್ವೈರ್ ಮಾಡಿದ್ರೆ ನೀವು ರೈತರಿಗೆ ದ್ರೋಹವಾಗ್ತಾ ಇದ್ದೀರಾ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಹೇಳಿದವರು ಯಾರು? ಇದೇ ಸಿದ್ದರಾಮಯ್ಯ, ಇದೇ ಡಿ ಕೆ ಶಿವಕುಮಾರ್. ಈಗ ಯಾವ ಮಕ ಇಟ್ಕೊಂಡು ಹೇಳ್ತಿದ್ದೀರಾ? ಅವತ್ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಹಿಂದೆ ಪರಮೇಶ್ವರ್ ಅವರಿದ್ರು. ಹಿಂದೆ ಪರಮೇಶ್ವರ್ ವಿಧಾನಸಭೆಯಲ್ಲಿ ಒಬ್ಬ ಶಾಸಕ, ಮಾಗಡಿ ಶಾಸಕ, ಒಂದು ಪ್ರಶ್ನೆ ಹಾಕ್ತಾರೆ. ಅದರಲ್ಲಿ ಕೇಳ್ತಾರೆ 2017 18ರಲ್ಲಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಪ್ರಶ್ನೆ ಏನು ಅಂತಂದ್ರೆ, ಈ ಬಿಡದಿ ಪ್ರಾಜೆಕ್ಟ್ ಅನ್ನ ನೀವು ಅಕ್ವೈರ್ ಮಾಡ್ತೀರಾ ಅಂತ. ಅದರಲ್ಲಿ ಹೇಳ್ತಾರೆ ಪರಮೇಶ್ವರ್, ನಾವು ಅಕ್ವೈರೇ ಮಾಡಿಲ್ಲ, ಅದನ್ನ ಪರಿಹಾರ ಕೊಡೋ ಪ್ರಶ್ನೆನೇ ಇಲ್ಲ, ಅಕ್ವೈರೇ ಮಾಡಿಲ್ಲ ಅಂತ ಹೇಳಿ ಅವತ್ತಿನ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಇವತ್ತು ಅದೇ ಪರಮೇಶ್ವರ್ ಉಪಮುಖ್ಯಮಂತ್ರಿ ಈಗ ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ರೈತರನ್ನ ಒಕ್ಕಲೆಬ್ಬಿಸ್ತಾರೆ. ನಾನು ಕೂಡ ನೆನ್ನೆ ಅಲ್ಲಿ ಹೋಗಿ ಯಾವ ರೈತರು ಕೇಸ್ಗಳು ಹಾಕಿದ್ರು ಅವ್ರ ಮನೆ ಬಾಗಿಲಿಗೆ ನಾನು ಹೋಗಿದ್ದೆ. ಅವರಿಗೆ ಸಾಂತ್ವನ ಹೇಳಿ ನಾವು ಬಂದಿದ್ದೀರಿ, ನೀವು ಭಯ ಬೀಳ್ಬೇಡಿ, ನಿಮ್ ಪರವಾಗಿ ನಾವಿರ್ತೀರಿ. ಯಾವುದೇ ರೈತರನ್ನ ಬಂದು ಅರೆಸ್ಟ್ ಮಾಡಿದ್ರೆ ನಾವು ಕೂಡಲೇ ನಿಮ್ಮ SP ಆಫೀಸ್ಗೆ ಮುತ್ತಿಗೆ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ಮಾತನ್ನು ಕೂಡ ನಾವು ಹೇಳಿದಿರಿ. SP ಬಿಡಬಾರ್ದು ನಾವು. ಇದು ಅವ್ರ ಕೇಸ್ ಏನ್ ಹಾಕಿದ್ದಾರೆ ಗೊತ್ತಾ? ಇಲ್ಲಿ ನನ್ನ ಹತ್ರ FIR ಕಾಪಿ ಇದೆ. ಮರ್ಡರ್ ಕೇಸ್ ಹಾಕಿದ್ದಾರೆ, ಕೊಲೆ ಬೆದರಿಕೆ, ಹಲ್ಲೆ, ರೈತರ ಮೇಲೆ ಕೊಲೆ ಬೆದರಿಕೆ. ಇದು ರೈತ ಪರವಾದಂತ ಸರ್ಕಾರನಾ? ಇದು ರೈತ ವಿರೋಧಿ ಸರ್ಕಾರ ಅಲ್ವಾ? ಇವತ್ತು ರೈತರ ಮೇಲೆ ಈ ತರ ಸುಳ್ಳು ಕೇಸನ್ನ ಹಾಕೋ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ನಾನು ರೈತರ ಪರ ಅಂತ ಹೇಳ್ಕೊಳೋ ಅಧಿಕಾರವನ್ನ ಕಳ್ಕೊಂಡಿದೆ. ಇವತ್ತು ಇದೊಂಥರ ರಿಯಲ್ ಎಸ್ಟೇಟ್ ನೋಡಿ. ಇಲ್ಲಿ
ಬೈರ್ಮಂಗಲ ಭೈರವೇಶ್ವರ ಇರುವಂತ ಜಾಗ, ಅಲ್ಲಿ ದೇವಸ್ಥಾನ, ಆದಿಕೇಶ್ವರ ದೇವಸ್ಥಾನ ಇದೆ. ನಾನು ಹೋಗಿದ್ದೆ ನೆನ್ನೆ. ಇಲ್ಲಿ ಈ ರೈತರ ಜಮೀನನ್ನ ರಿಯಲ್ ಎಸ್ಟೇಟ್ ಮಾಡಿ ಬರುವಂತ ಕಾಂಗ್ರೆಸ್ ಎಲೆಕ್ಷನ್ಸ್ ಏನ್ ಬರ್ತೈತೆ, ಉತ್ತರ ಭಾರತದ ಎಲೆಕ್ಷನ್ಸ್ ಏನ್ ಬರ್ತದೆ 3 ರಾಜ್ಯಕ್ಕೆ, ಅದಕ್ಕೆ ದುಡ್ಡು ಕೊಡುವಂತದಕ್ಕೆ ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದೊಂದು ಎಕರೆಗೆ 4 ಕೋಟಿ 5 ಕೋಟಿ ಕಮಿಷನ್ ಬರ್ತದೆ ಇದರಲ್ಲಿ. ಅಲ್ಲಿ ಸುಮಾರು 2750 ಎಕರೆ ಗವರ್ಮೆಂಟ್ ಲ್ಯಾಂಡ್ ಇದೆ. ಯಾವಾಗ ಕುಮಾರಸ್ವಾಮಿ ಅವರು ಪ್ರೊಸೀಡಿಂಗ್ ಮಾಡಿದ್ರಲ್ಲ, ಅವಾಗ ಇದ್ದಿದ್ದು 2750 ಎಕರೆ. ಇವತ್ತೇನಾಗಿದೆ, ಅದು ಬಿರಿ 700 ಎಕರೆ ಉಳಿದಿದೆ. 2000 ಎಕರೆ ಪರಭಾರ ಮಾಡಿಬಿಟ್ಟಿದ್ದಾರೆ. ಯಾರ ಜೊತೆ ತಗೊಂಡಿದ್ದೀರಾ ಇದನ್ನೆಲ್ಲ? ಯಾರಿಗೆ ಅಲಾಟ್ ಮಾಡಿದ್ದೀರಾ? ಇದು ದುಡ್ಡೊಡೆಯೋ ಸ್ಕೀಮು. ಇದು ದುಡ್ಡೊಡೆಯೋಕ್ಕೋಸ್ಕರ ನೀವು ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀರಾ. ಕೂಡಲೇ ಕೈ ಬಿಡಬೇಕು. ಇಲ್ಲ ಅಂದ್ರೆ ಬಿಜೆಪಿ ದೊಡ್ಡ ಹೋರಾಟವನ್ನ ನಾವು ಮಾಡ್ತೀರಿ. ಇವತ್ತು ಬಿಜೆಪಿ, ನಾವೆಲ್ಲ ಬಿಜೆಪಿಯ ಕಾರ್ಯಕರ್ತರು ರೈತರಿಗೆ ಆ ಬಿಡದಿ ಟೌನ್ಶಿಪ್ ವಿರೋಧವಾಗಿ ನಾವು ಇಷ್ಟೊಂದು ಜನ ಸೇರಿದ್ದೀರಿ ಅಂದ್ರೆ ನಮ್ಮ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗ್ತೀರಿ. ಮುಂದೆ ಬರುವಂತ ಅಧಿವೇಶನದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ. ಅಲ್ಲಿ ಮಳೆ ಇತ್ತು ಯಾವ್ದನ್ನ, ನಿಮ್ಮೆಲ್ಲರ ಪರವಾಗಿ ಯಡಿಯೂರಪ್ಪನವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕಂಟಿನ್ಯೂ. ಭಾರತ್ ಮಾತಾ ಕಿ. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ DK ಶಿವಕುಮಾರ್ಗೆ, ರಿಯಲ್ ಎಸ್ಟೇಟ್ ಮಾಡುತ್ತಿರುವ DK ಶಿವಕುಮಾರ್ ಅವರಿಗೆ. ಬಂಧುಗಳೇ, ಈಗಾಗಲೇ ಅಲ್ಲಿನ ರೈತರು ಪರ್ಕೆ ಸೇವೆನೂ ಮಾಡಿಬಿಟ್ಟಿದ್ದಾರೆ. ಅಲ್ಲಿರೋ ರೈತರು ನಮ್ಮ ಜಮೀನೇನ ಮುಟ್ಟಿದ್ರೆ ಹುಷಾರ್ ಅಂತೇಳಿ ಈಗಾಗಲೇ ಪರ್ಕೆ ಸೇವೆನೂ ಮಾಡಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಬಿಜೆಪಿ ಈ ಒಂದು ಬಿಡದಿ ಟೌನ್ಶಿಪ್ ಏನಿದೆ ಇದರ ವಿರುದ್ಧವಾದಂತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದೀರಿ. ವಿಧಾನಸಭೆ ಅಧಿವೇಶನದಲ್ಲಿ ಇದನ್ನ ನಿಲುವಳಿ ಸೂಚನೆ ತಗೊಂಡ ಮುಖಾಂತರ ಮೊದಲನೇದಾಗಿ ಈ ರೈತ ವಿರೋಧಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನ ನಾವು ಮಾಡ್ತೀರಿ. ಇದಕ್ಕೆ ಎಲ್ಲ ಕರ್ನಾಟಕದ ಎಲ್ಲ ರೈತ ಸಂಘಟನೆಗಳು ಕೂಡ ಬೆಂಬಲ ಕೊಡಬೇಕು. ಇದು ಒಂದು ಬಿಡದಿ ರೈತರ ಹೋರಾಟ ಅಲ್ಲ, ಇದು ಕರ್ನಾಟಕದ ರೈತರ ಹೋರಾಟ. ಆನೆಕಲ್ಲಲ್ಲೂ ಅಷ್ಟೇ, ಅಲ್ಲೂ KDB ಇಂದ ಜಮೀನನ್ನ ವಶಪಡಿಸ್ತಾ ಇದ್ದಾರೆ. ಅಲ್ಲೂ 800 ದಿನದಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆನೆಕಲ್ಲಲ್ಲಿ. ಆ ದೃಷ್ಟಿಯಿಂದ ನಮ್ಮ ಹೋರಾಟ ರೈತರ ಪರವಾದ ಹೋರಾಟ. ಎಲ್ಲಿವರೆಗೂ ಬಿಡದಿ ಟೌನ್ಶಿಪ್ ಅನ್ನ ಬಿಡಲು ಅಲ್ಲಿವರೆಗೂ ಬಿಜೆಪಿ ರೈತರ ಪರವಾದಂತ ಹೋರಾಟವನ್ನ ನಾವು ಮಾಡೇ ಮಾಡ್ತೀರಿ ಅನ್ನೋ ಘೋಷಣೆಯನ್ನ ನಾವಿವತ್ತು ಮಾಡ್ತಾ ಇದ್ದೀರಿ. ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು
ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕೀ. ರೈತ ವಿರೋಧಿ ಸರ್ಕಾರಕ್ಕೆ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.